ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನು ಹೇಗೆ ಅಂತ ಹೇಳ್ಬಿಟ್ಟು ವಿಡಿಯೋನ ಫುಲ್ಲಾಗಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ನಾವು ಎಲ್ಲರೂ ಸೇರಿಕೊಂಡು ಬೆಳಗ್ಗೆನೇ ಎಲ್ಲಿಗೋ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನೆಲ್ಲ ಆಯಿತು, ಯಾವ ಥರ ಎಲ್ಲ ಆಯಿತು ಏನು ಅಂತೇಳ್ಬಿಟ್ಟು ಹೇಳ್ತೀನಿ, ಹಾಗೆ ನೋಡ್ತಾ ಇರಿ. ಅವತ್ತು ಈ ಹಿಂದಿನ ದಿನ ವಿಡಿಯೋಗಳಲ್ಲೆಲ್ಲ ಹಾಕಿದ ಹಾಗೆ ನಮ್ಮ ಅಕ್ಕನ ಮಗಳಿಗೆ ಮಗ್ಗಿನ ಜಡೆ ಹಾಕಿದ್ವಿ. ಹಾಗೆ ನಮ್ಮ ನಮ್ಮ ಭಾವ ಅವರೆಲ್ಲರೂ ಬಂದಿದ್ರಲ್ವ, ಪಿಜ್ಜಾ ಎಲ್ಲನೂ ತಗೊಂಡು ಅಂತ ಹೇಳ್ಬಿಟ್ಟು ಅವ್ರು ಏನಕ್ಕಂದ್ರೆ ಬಂದಿದ್ದು. ಇವಾಗ ಈ ಕಡೆ ನಮ್ಮ ಅಕ್ಕ ಅವ್ರ ಊರಿಂದ ಈ ಬಾಯ್ಕೊಂಡಾಗೆ ಹತ್ರ, ಅದಕ್ಕೋಸ್ಕರ ಹೇಗೋ ಅಲ್ಲಿಗೆ ಬಂದಿದ್ವಲ್ಲ ಅಂದ್ಕೊಂಡಿರ ಹೋಗಿದ್ದು. ಬಟ್ಟೆ ಕೂಡ ತೊಗೊಂಡೋಗಿರಲಿಲ್ಲ, ಸೀರೆ ಏನೂ. ಅದಕ್ಕೆ ಡ್ರೆಸ್ಸುಗಳಲ್ಲೇ ಹೋಗ್ತಾ ಇದ್ದೀವಿ ಅಂದ್ಕೊಂಡಿರ ಹೋಗ್ತಾ ಇದ್ದಿದ್ದಂಥದ್ದು. ಬಾಯ್ಕೊಂಡಾಗೆ ಹೋಗಿದ್ದು. ಒಂದು ಆಟೋನ ಮಾಡಿಕೊಂಡು ನಾವು ಎಲ್ಲರೂ ಫ್ಯಾಮ್ಲಿ ಎಲ್ಲ, ನಮ್ಮ ಅಕ್ಕನ ಮಕ್ಕಳು, ನಮ್ಮ ಅಕ್ಕ ಅವರು, ಅಮ್ಮ, ನಮ್ಮ ಭಾವ, ಇವ್ರ ಥರ ಎಲ್ಲರೂ ಸೇರಿಕೊಂಡು ಹೋಗ್ತಾ ಇದ್ದೀವಿ. ಮಕ್ಕಳು ಎಲ್ಲನೂ ತುಂಬ ದಿನ ಆಯಿತು ಪೂಜೆ ಮಾಡಿಸ್ಕೊಂಡು ಬಂದಿದ್ದು. ಅದಕ್ಕೆ ಹೇಗೋ ದಾರಿ ಸಿಕ್ತು ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಈ ಸರಿ ಎಲ್ಲಿಗೂ ಹೋಗಲೇ ಇಲ್ಲ, ಅದಕ್ಕೆ ಈ ಥರ ಅಮ್ಮನವ್ರನ್ನಾದ್ರೂ ನೋಡಿಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ, ಬೆಟ್ಟ ಹತ್ರ ಬರ್ತಾ ಇದ್ದೀವಿ. ಬಾಯ್ಕೊಂಡಾಗ ಎಂಟ್ರೆನ್ಸ್ ಆಗಿಬಿಟ್ಟಿದ್ದೀವಿ. ಆ ಎಂಟ್ರೆನ್ಸ್ ಆದಮೇಲೂ ಒಳಗಡೆಗೆ ಇನ್ನೂ ಹೋಗ್ಬೇಕಾಗತ್ತಲ್ವ, ಅಲ್ಲಿಗೆ ಇನ್ನು ಇಲ್ಲೇ ಬಂದುಬಿಟ್ಟು ನಮ್ಮ ಅಕ್ಕ ಅವ್ರ ಹರಕೆ ಹೊತ್ಕೊಂಡಿದ್ರೇನೋ ಕೋಳಿ ಒಂದು ತೊಗೊಂಡು ಹರಕೆ ತೀರಿಸ್ಬೇಕು ಪೂಜೆಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೋಳಿನ ತೊಗೊತಾ ಇದ್ದಾರೆ. ಅದಕ್ಕೇ ಇಲ್ಲಿ ಆಟೋನ ಹಾಗೆ ನಿಲ್ಲಿಸ್ಕೊಂಡಿದ್ವಿ. ಇನ್ನು ಇಷ್ಟು ದೂರ ಹೋಗಬೇಕು. ಇನ್ನು ನಮ್ಮ ಅಪ್ಪ ಮತ್ತು ನಮ್ಮ ಅಕ್ಕನ ಮಗಳೂ ಬರಬಾರ್ದು. ಇನ್ನು ನಮ್ಮ ಭಾವನೂ ಅವರು ಇನ್ನೂ ಬರಲಿಲ್ಲ, ಹಸುಗಳು ನೋಡ್ಕೋಬೇಕು ಹಾಗೆ ಹೀಗೆ ಅಂತೇಳ್ಬಿಟ್ಟು ಸರಿ ಅಂತೇಳ್ಬಿಟ್ಟು ನಾವು ಇಷ್ಟು ಜನ ಇನ್ನು ಇಲ್ಲಿಗೇನೆ ಅಲ್ವ. ತುಂಬ ನೋಡಿ ನನ್ನ ಮಗ ಒಳಗಡೆಗೆ ಎಂಟ್ರೆನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು, ಅದು ಬೇರೆ ಆಟೋ, ಇನ್ನು ಇಷ್ಟು ಜನನ ಎಳೆಯೋದು ಇಲ್ಲ. ಟೋಕನ್ ಏನಾದರೂ ತೊಗೊಂಡು ಹೋದರೆ ಹೋಗ್ಬೋದೇನೋ, ಆದರೆ ಅದು ಅಂತೇಳ್ಬಿಟ್ಟು ಇಲ್ಲಿಂದನೇ ಹೆಂಗೂ ಮೆಟ್ಲು, ಇನ್ನೊಂದು ರೋಡಲ್ಲಿ ಹೋದರೆ ಮೆಟ್ಲು ಸಿಗತ್ತೆ, ಈ ರೋಡಲ್ಲಿ ಹೋದರೆ ಈ ಥರ ರೋಡು ಸಿಗತ್ತೆ. ಇಲ್ಲಿಂದ ಹೋದ್ರೂ ನಮಗೆ ಮೆಟ್ಲು ಹತ್ತಿದೆ ಫೀಲೇನೆ ಬರುತ್ತೆ ಬಿಡಿ. ತುಂಬಾ ಒಂಥರ ಆಪೋಸಿಟಾಗಿ ಹತ್ಕೊಂಡು ಹೋಗಬೇಕು, ಆ ಥರ ಇರುತ್ತೆ. ನೋಡಿ ಯಾವ ಥರ ಇದೆ ರೋಡು ಅಂತೇಳ್ಬಿಟ್ಟು ಬಾಡಿನ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು. ಇನ್ನು ಅಷ್ಟಾದರೂ ಕಷ್ಟಪಡಬೇಕಲ್ವ ಅಮ್ಮನವ್ರನ್ನ ನೋಡಬೇಕು ಅಂದರೆ. ಇನ್ನು ಮೇಲೆಯಿಂದ ಕೆಳಗಡೆಗೆ ಇಲ್ಲಿ ಬಂದು ಜ್ಯೂಸ್ ಎಲ್ಲನೂ ಏನೇನು ಬೇಕೋ ಅವ್ರಿಗೆ ಕುಡಿತಾ ಇದ್ದರು. ಇಲ್ಲಿ ಎಲ್ಲರೂ ಗೋಲಿ ಸೋಡಾ ತೊಗೊಂಡ್ರು. ನಾವು ಯಾವಾಗಲೂ ಕುಡ್ದಿಲ್ಲ, ನಮ್ಗೆ ಆ ಟೇಸ್ಟಿಗೆ ಆಗೋದು ಇಲ್ಲ. ನಾನು ಕುಡ್ದೆ, ಚೆನ್ನಾಗಿರಲಿಲ್ಲ ಅಂತ ಒಗೆದ್ಬಿಟ್ಟೆ. ನಮ್ಮ ಅಕ್ಕ ಬೇಡ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ನೋಡಿ ನನ್ನ ಮಗ ಬೇಕಂತಲೇ ಹಿಂಗೆ ಅಂದ್ಬಿಟ್ಟ. ಆ ಥರ ಎಲ್ಲನೂ ನಾವು ಯಾವಾಗಲೂ ಕುಡ್ದೇ ಇಲ್ಲ. ಅದು ಒಂಥರ ಟೇಸ್ಟೂ ನಮಗೆ ಇಷ್ಟ ಆಗೋದಿಲ್ಲ. ಅಂದರೆ ಕುಡಿಯೋರು ಕುಡಿಬೋದು ಇಷ್ಟಪಟ್ಟು, ಆದರೆ ನಮಗಾಗಲ್ಲ ಅಷ್ಟೇ ಫ್ರೆಂಡ್ಸ್. ಇಲ್ಲೇ ಬಂದುಬಿಟ್ಟು ಇನ್ನು ಇಲ್ಲಿ ಕೈ ಕಾಲೆಲ್ಲ ತೊಳ್ಕೊಂಡು ಇನ್ನು ಮೇಲ್ಗಡೆಗೆ ಹೋಗುವಂಥದ್ದು ಇನ್ನೂ ಸ್ವಲ್ಪ ಇರುತ್ತಲ್ವ. ಇವಾಗ ಸ್ವಲ್ಪ ಮೆಟ್ಲುಗಳು ಎಲ್ಲನೂ ಸಿಗುತ್ತೆ. ಇಲ್ಲಿಂದ ಎಲ್ಲನೂ ಕೈ ಕಾಲು ಎಲ್ಲನೂ ತೊಳ್ಕೊಂಡು ಇಲ್ಲಿಂದ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಅಕ್ಕ ಅವರು ಎಲ್ಲನೂ ಇನ್ನು ಇಲ್ಲಿಂದ ಸ್ಟಾರ್ಟ್. ಇನ್ನು ಇಲ್ಲಿ ಹೋಗ್ತಾ ಇದ್ದರೆ ನನಗೆ ವಿಡಿಯೋ ಮಾಡ್ಕೋಬೇಕು ಅನ್ನೋಷ್ಟರೊಳಗಡೆ ನನ್ನ ಫೋನ್ ಸ್ಟೋರೇಜ್ ಅಂತ ತೋರಿಸ್ತಾ ಇತ್ತು. ಸರಿ, ನಾನು ಆ ಫೋನ್ನ ನೋಡ್ಕೊಂಡು ಯಾವ ಡಿಲೀಟ್ ಮಾಡಬೇಕು ಅಂತ ನೋಡ್ಕೊಂಡು ಹೋಗ್ತಾ ಇದ್ದೆ. ಮತ್ತು ಇನ್ನೊಂದು ಫೋನಲ್ಲಿ ನಮ್ಮ ಅಕ್ಕ ಫೋನಲ್ಲಿ ತೊಗೊಂಡು ಈ ವಿಡಿಯೋಗಳನ್ನ ಮಾಡ್ತಾ ಇದ್ದ ನನ್ನ ಮಗ. ಮತ್ತು ನೋಡಿ ಇಲ್ಲಿ ಈ ಥರ ಕೋಳಿ ತೊಗೊಂಡಿದ್ದೀವಿ. ಇನ್ನು ಇಲ್ಲಿ ಎಲ್ಲರೂ ಸೇರ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಮಗ ನನ್ನ ಕರೀತಾ ಇದ್ದ. ನಾನು ಫೋನ್ ಇದು ಸ್ಟೋರೇಜ್ ತೋರಿಸ್ತಾ ಇದ್ದೆ, ಎಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅನ್ನೋ ಇದರಲ್ಲಿ ನಾನು ಸುಮ್ಮನೆ ಹೋಗ್ತಾ ಇದ್ದೆ. ಚೆನ್ನಾಗಿತ್ತು ಫ್ರೆಂಡ್ಸ್. ಈ ಸರಿ ಅಂತೂ ಒಂಥರ ಮನಸ್ಸು ಎಲ್ಲನೂ ಫ್ರೆಶ್ ಆಯಿತು ಅಂತೇಳಿ ಫೀಲ್ ಆಯಿತು. ಯಾಕೋ ಗೊತ್ತಿಲ್ಲ, ತುಂಬ ಹೊತ್ತು ಅಮ್ಮನವ್ರ ಮುಂದಗಡೆನೇ ನಿಂತ್ಕೊಂಡಿದ್ವಿ. ಫ್ರೀ ಟಿಕೆಟಲ್ಲೇ ಹೋಗಿದ್ದು, ನಾವೇನು ಅಮೌಂಟ್ ಕೊಟ್ಟು ಹೋಗಲಿಲ್ಲ. ನಾನೇನೋ ಅಂದೆ ಅಮೌಂಟ್ ಕೊಟ್ಟು ಹೋಗ್ಬೇಕಾಗಿತ್ತು, ನೋಡಿ ಕ್ಯೂ ಎಷ್ಟಿದೆ ಅಂತ ಹೇಳಿಕೊಂಡು ಅಂದೆ. ಸರಿ ಅಂತ ಹೇಳ್ಬಿಟ್ಟು ಹೋದರೆ ಅಲ್ಲೇನೋ ಅಮೌಂಟ್ ಕೊಟ್ಟು ಹೋಗಿರೋರನ್ನ, ಟಿಕೆಟ್ ತೊಗೊಂಡು ಹೋಗಿರೋರನ್ನ ಕಳಿಸಿ ಸ್ವಲ್ಪ ಹೊತ್ತಿದ್ದು
ಕಳಿಸ್ತಾ ಇದ್ದಾರೆ. ಆದರೆ ನಮಗೆ ಅಲ್ಲಿ ಸ್ವಲ್ಪ ಹೊತ್ತು ನಮ್ಮ ಅಮ್ಮನವ್ರ ದರ್ಶನವೂ ಆಗುತ್ತೆ. ಆದರೆ ಅಲ್ಲೇ ಸ್ಟಾಪ್ ಇತ್ತು ಸ್ವಲ್ಪ ಮುಂದ್ಗಡೆಗೇ. ಆದರೆ ಸ್ವಲ್ಪ ಹೊತ್ತು ತುಂಬ ಹೊತ್ತು ಅಮ್ಮನವ್ರ ಮುಂದ್ಗಡೆನೇ ನೋಡಿಕೊಂಡು ಇದ್ವಿ. ಸ್ವಲ್ಪ ಒಂದು 10 ಮಿನಿಟ್ಸ್ 20 ಮಿನಿಟ್ಸ್ ಆ ಥರ ಇದ್ಬಿಟ್ವಿ. ಚೆನ್ನಾಗಿ ನೋಡಿಕೊಂಡು ಅಮ್ಮನವ್ರನ್ನ ದರ್ಶನ ಮಾಡಿಕೊಂಡು ತುಂಬ ಅಂದರೆ ತುಂಬ. ಇವಾಗ್ಲೂ ಅಷ್ಟೇ, ಇನ್ನೇನು 1 ಮಂತ್ ಹತ್ರ ಆಗೋಗ್ತಾ ಇದೆ. ಇವಾಗ್ಲೂ ತಿಳ್ಕೊಂಡ್ರೆ ಅಮ್ಮನವ್ರ ಮುಖ ಕಣ್ಮುಂದೆ ಬರುತ್ತೆ. ಆ ಥರ ಫೀಲ್ ಆಯಿತು. ಯಾಕೋ ಗೊತ್ತಿಲ್ಲ, ಈ ಸರಿ ಅಂತೂ ಒಂಥರ ಮನಸ್ಸಿಗೆ ನೆಮ್ಮದಿ ಆಯಿತು. ತೆಲುಗಲ್ಲಿ ಒಂದು ಸಾಂಗು ಇದೆಯಲ್ಲ, ಅದು ಮುಕ್ಕೆರ ಮೀನಾಕ್ಷಿ ಅಂತ ಹೇಳ್ಬಿಟ್ಟು ಅದು ಸಿನಿಮಾ ಹೆಸರು. ಅದರಲ್ಲಿ ಸಾಂಗ್ ಬರುತ್ತಲ್ವ, ಆ ಥರ ಫೀಲ್ ಆಗುತ್ತೆ ನನಗೆ. ಅದರಲ್ಲಿ ತೋರಿಸೋ ಥರನೇ ಮುಖ ಕೂಡ ಹಾಗೆ ಅಮ್ಮನವ್ರ ಮುಖನೂ ಇದ್ದಿದ್ದು. ಎಷ್ಟು ಕ್ಲಿಯರಾಗಿ, ಎಷ್ಟೊಂದು ಕಳೆ ಎಲ್ಲ ಉಕ್ಕಿತಾ ಇತ್ತು, ಆ ಥರ ಇತ್ತು. ಅಮ್ಮನವ್ರ ಮುಖ ನೋಡಿದ್ರೇ ಒಂಥರ ನಗು ಮುಖ, ನೋಡೋಕೆ ತುಂಬ ಅಂದರೆ ತುಂಬ ನನಗಂತೂ ರಿಲೀಫ್ ಆಯಿತು ಅಂತ ಹೇಳಿನೇ ಅನಿಸ್ಬೋದು. ಅಲ್ಲಿಂದ ಬಂದಮೇಲೆ ಸ್ವಲ್ಪ ನನಗೂ ಏನೋ ಮೈಂಡು ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಮತ್ತೇನು ಅಷ್ಟೇ, ನಾನು ಅಂದ್ಕೊಂಡು ಸುಮ್ಮನೆ ಇದ್ದೋಗಿರೋ ಕೆಲಸಗಳೂ ಆಯಿತು ಅಂತಲೇ ಅಂದ್ಕೊಂಡೆ. ನಾನು ಎಲ್ಲಿಗಾದ್ರೂ ದೇವಸ್ಥಾನಗಳಿಗೆ ಎಲ್ಲಿಗಾದ್ರೂ ಹೋದರೆ ನನಗೆ ಅಂತ ಏನು ಬೇಡ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ಅದು ನನಗೆ ಅಂತ ಬೇಡ್ಕೊಂಡ್ರೆ ನನಗೆ ಆಗಲ್ಲ ಅಂತ ನನಗೆ ಇದು. ಸರಿ, ಇನ್ನು ಅಲ್ಲಿ ಫೋನುಗಳೆಲ್ಲ ಒಳಗಡೆಗೆ ಅಲೋ ಇಲ್ಲ ಅಂತ ಹೇಳ್ಬಿಟ್ಟು ಫೋನುಗಳೆಲ್ಲ ಅಲ್ಲೇ ಕೊಟ್ಟು ಹೋಗಿದ್ದು. ಆದರೆ ಅಲ್ಲಿ ಮಾತ್ರ ಎಲ್ಲರೂ ಕೆಲವರೆಲ್ಲ ಎತ್ಕೊಂಡು ಹೋಗಿ ಅಲ್ಲೇ ಪಕ್ಕದಲ್ಲೇ ವಿಡಿಯೋಗಳು ಮಾಡ್ಕೊಂಡು, ಅಂದರೆ ಫೋಟೋಸ್ ಹಿಡ್ಕೊಂಡು ಆ ಥರ ಎಲ್ಲ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ನಾವು ಮಾತ್ರ ತೊಗೊಂಡು ಹೋಗ್ಬಾರ್ದು, ಅಲ್ಲೇ ಸ್ಟಾಪ್ ಮಾಡ್ತಾರೆ. ಅದೇ ಒಬ್ಬೊಬ್ರಿಗೊಂದೊಂದು ಇದೆಲ್ಲನೂ ನಾವು ಹೋಗಿ ಅಮ್ಮನವ್ರನ್ನ ದರ್ಶನ ಮಾಡಿಕೊಂಡು ಪೂಜೆ ಎಲ್ಲನೂ ಆಗಿದ್ದಾದಮೇಲೆ ಹಿಂದಕ್ಕೆ ಬಂದಮೇಲೆ ಫೋನ್ ತೊಗೊಂಡು ಇಲ್ಲಿ ಪ್ರಸಾದ ಕೌಂಟರು ಲಡ್ಡು ಎಲ್ಲನೂ ಕೊಡ್ತಾರೆ. ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದ ನನ್ನ ಮಗ ಅಷ್ಟೇ. ಅಲ್ಲಿಗೂ ಒಳಗಡೆಗೆ ಹೋಗಬಾರ್ದು. ಮತ್ತು ಇಲ್ಲಿ ಬಂದ ಎಂಟ್ರೆನ್ಸಲ್ಲೇ ಇನ್ನು ಪ್ರಸಾದ ಎಲ್ಲನೂ ಇನ್ನು ಈ ಥರ ದೇವಸ್ಥಾನಕ್ಕೆ ಎಲ್ಲಕ್ಕಾದ್ರೂ ಹೋದರೆ ಏನಾದರೂ ಒಂದು ತೊಗೊತೀವಲ್ವ. ಇಲ್ಲಿ ದೃಷ್ಟಿಗೊಂಬೆಗಳು ಎಲ್ಲನೂ ಇದ್ವು. ಹಾಗೆ ನಾನು 100 ರೂಪಾಯಿ ಕೊಟ್ಟರೆ ಪೂಜೆ ಅಂದರೆ ದಾರಗಳು, ಪೂರಿ, ಈ ಥರ ಹಲ್ವಾ, ಈ ಥರ ಎಲ್ಲನೂ ಇರುತ್ತೆ ಒಂದೇ ಕವರಲ್ಲಿ. ಆ ಥರದೊಂದು ತೊಗೊಂಡೆ. ನೋಡಿ ನನ್ನ ಮಗ ಕೈಲಿ ಇಟ್ಕೊಂಡಿದ್ದಾನಲ್ಲ, ಆ ಥರದ್ದು ಒಂದು ತಗೊಂಡು ಹಾಗೆ ನೋಡ್ತಾ ಇದ್ದೀವಿ. ಇನ್ನೇನು ಚಿಕ್ಕ ಮಕ್ಕಳಾಗಿದ್ದಿದ್ರೆ ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ಖಾಲಿ ಆಗ್ತಾಯಿತ್ತು. ದೊಡ್ಡವರಾಗೋಗಿರೋದ್ರಿಂದ ಅವರು ಇನ್ನೇನಾದರೂ ಕೈ ಕಟ್ಟೋಕ್ಕೆ ದಾರನೋ ಆ ಥರ ಏನಾದರೂ ಕೇಳ್ತಾರೆ, ಇನ್ನು ಬೇರೆ ಏನೂ ಇರೋದಿಲ್ಲ ಅವ್ರದ್ದು. ಆವಾಗ ಅದು ಬೇಕಾ ಇದು ಬೇಕಾ ಇದು ಅದು ಅಂತ ಹೇಳ್ಬಿಟ್ಟು ವ್ಯಾಪಾರ ಮಾಡ್ಕೊಂಡು ತೊಗೊತಾ ಇದ್ವಿ. ಅದೇ ನೆನಪಾಗುತ್ತೆ. ಈ ಥರ ಎಲ್ಲಾದರೂ ಹೋದರೆ ಇವರು ಏನೋ ಆಟ ಆಡೋದಿಲ್ವಲ್ಲ ತೊಗೊಳಕ್ಕೆ ಅಂತ ಎಲ್ಲ ಅನಿಸುತ್ತೆ. ಆ ಥರ ಇಲ್ಲಿ ಒಂದು ಪ್ಯಾಕೆಟ್ ಹಲ್ವ ತೊಗೊಳ್ಳೋಣ ಅಂದರೆ ಚಿಕ್ಕದು ತೊಗೊಂಡು, ಅಷ್ಟು ದೊಡ್ಡದಲ್ಲ, ಹೋಗ್ತಾ ತಿನ್ಕೊಂಡು ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಈ ಸರಿ ಹೆಂಗೋ ಅಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿದು ಸ್ನಾನ ಮಾಡಿ ಕಾಫಿ ಕುಡಿದು ಬಂದಿದ್ದಂಥದ್ದು. ಉಪವಾಸದಲ್ಲೇ ಅಮ್ಮನವ್ರನ್ನ ದರ್ಶನ ಮಾಡ್ಕೊಂಡ್ವಿ ಅಂತಲೇ ಅನ್ಬೋದು. ಅಲ್ಲಿಂದ ಇನ್ನು ಅಲ್ಲಿ ಪೂಜೆ ಎಲ್ಲನೂ ಮಾಡಿಕೊಂಡು ನಾವು ಅಲ್ಲೇ ಏನು ಅದೊಂಥರ ತಿನ್ನೋಕ್ಕೆ ಫೀಲ್ ಆಗೋದಿಲ್ಲ. ಮತ್ತು ಕೋಳಿ ಎಲ್ಲನೂ ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಮನೆಗೆ ತೊಗೊಂಡು ಬಂದ್ಬಿಟ್ವಿ, ಅಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಅದರಿಂದ ಅಲ್ಲಿ ಹೋಟ್ಲಲ್ಲೇನೂ ಅಷ್ಟೇ ಎಲ್ಲೂ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಏನೂ ಅನ್ನಿಸ್ಲಿಲ್ಲ. ಅದು ಜ್ಯೂಸು ಆ ಥರ ಈ ಥರ ಕುಡ್ಕೊತ ಹಾಗೆ ಬಂದ್ಬಿಟ್ವಿ. ಈ ಸರಿ ಅಂತೂ ನನಗೆ ಒಂಥರ ಪಾಸಿಟಿವ್ ಆಯಿತು ಅಂತಲೇ ಹೇಳ್ಬೋದು. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿದ್ದಂಥದ್ದು. ಹಾಗೆ ಏನೋ ಒಂಥರ ಮನಸ್ಸಿಗೆ ರಿಲ್ಯಾಕ್ಸ್ ಆಯಿತು ಅಂತೇಳಿ ಅನ್ನಿಸ್ತು ನನಗೆ. ಇನ್ನು ನಾನು ನನ್ನ ಮಗ ವಿಡಿಯೋ ಮಾಡ್ಕೊತ ನಾನು ಹಾಗೆ ಇದ್ದೋಗಿದ್ದೆ ಅಲ್ವ. ನಮ್ಮ ಬಾವವರು ಹಿಂದಕ್ಕೆ ಬಂದಿದ್ರು, ಏನೋ ಎಲ್ಲೋ ಇವರು ಮಿಸ್ ಆಗೋಗಿದ್ದಾರೆ ಅಂತೇಳ್ಬಿಟ್ಟು. ನೋಡಿ, ಇವ್ರು ನಮಗಿಂತ ಮುಂಚೆ ಎಲ್ಲ ಬಂದು ಇದ್ದರು. ಇಲ್ಲಿ ಗಿಡಗಳು ಎಲ್ಲನೂ ಪಾರ್ಕಿಂಗು ಎಲ್ಲನೂ ತುಂಬ ಪಾರ್ಕಿಂಗ್ ಅಲ್ಲ ನೋಡಿ, ಪಾರ್ಕಿಂಗ್ ಅಂದರೆ ಇದು ಪಾರ್ಕ್. ಗಿಡಗಳು ಎಲ್ಲನೂ ತುಂಬಾ ಚೆನ್ನಾಗಿರ್ತವೆ. ಇನ್ನು ಮೇಲ್ಗಡೆಗೆ ಹೋದರೆ ಅಮ್ಮನವ್ರ ವಿಗ್ರಹಗಳು ಎಲ್ಲನೂ ಅವು ಚೆನ್ನಾಗಿರ್ತವೆ. ಆದರೆ ಅಲ್ಲಿವರೆಗೂ ಹೋಗಿ ವಿಡಿಯೋಗಳು ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಬೇಡ ಅಂತಾರೆ. ಬೇರೆಯವ್ರು ಮಾತ್ರ ತೊಗೊತಾ ಇರ್ತಾರೆ. ನೋಡಿ, ಅಲ್ಲಿಂದ ಕೆಳಗಡೆಗೆ ನೋಡಿದ್ರೆ ವ್ಯೂ ಎಷ್ಟು ಚೆನ್ನಾಗಿದೆಯಲ್ವ. ನಮ್ಮ ಮಗ ಇದೆಲ್ಲ ತೊಗೊಂಡು ಬಂದಿದ್ದ ವಿಡಿಯೋ ಮಾಡಿಕೊಂಡು. ನಾವೆಲ್ಲ ಅಲ್ಲಿ ಬರ್ತಾ ಇದ್ದರೆ ಇಲ್ಲಿ ಇವ್ರು 3 ಜನ ಸೇರಿಕೊಂಡು ಇಲ್ಲಿಗೆ ಹೋಗಿದ್ದಾರೆ ನೋಡಿ. ಅಲ್ಲಿ ವ್ಯೂ ಎಲ್ಲನೂ ನೋಡಿಕೊಂಡು ಬರೋದಕ್ಕೆ ಅಂತ ಹೇಳ್ಬಿಟ್ಟು.
ಇನ್ನು ಅಲ್ಲಿಂದ ಬಂದ್ವಿ ಕೆಳಗಡೆಗೆ. ಅದೇ ಎಲ್ಲಾದರೂ ನೀಟಾಗಿ ಏನಾದರೂ ಟಿಫನ್ ಸಿಗೋ ಥರ ಇದ್ದರೆ ತಿನ್ನಬೇಕು ಅಂತೇಳಿ ಅಂದ್ಕೊಂಡ್ವಿ. ಆದರೆ ಅಲ್ಲಿ ಎಲ್ಲೂ ತಿನ್ನಲಿಲ್ಲ. ಸರಿ ಅಲ್ಲಿಂದ ಕೆಳಗಡೆ ಇಳಿದ ಮೇಲೆ ಆದರೂ ತಿನ್ನೋಣ ಅಂದರೆ ಅಲ್ಲೂ ಆಗಲಿಲ್ಲ. ನೋಡಿ ನನ್ನ ಅಕ್ಕ ನನಗೆ ಆ ಥರ ಇದು ಚೂಚು ಅಂತ ಅದು ಇದರಲ್ಲಿ ಹಾಕ್ತಾ ಇದ್ದ. ಅದಕ್ಕೆ ನೋಡಿ ನಮ್ಮ ಅಕ್ಕ ತಗೊಂಡು ಆ ಕಡೆ ಆಗ್ಬಿಟ್ಲು ಎಲೆನ. ಅದಕ್ಕೇ ಹಾಗೆ ಒಂಥರ ಎಲ್ಲನೂ ಫ್ಯಾಮ್ಲಿ ಟ್ರಿಪ್ಪು ಆಯಿತು. ಎಲ್ಲರೂ ಖುಷಿಯಾಗಿ ಅಮ್ಮನವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ಇನ್ನು ಇಲ್ಲೂ ಮತ್ತೆ ಏನಾದರೂ ಜ್ಯೂಸೋ ಏನಾದರೂ ಕುಡಿಯೋಂಗಿದ್ರೆ ಕುಡಿದು ಹಾಗೆ ಹೋಗೋಣ ಅಂತ ಹೇಳಿಬಿಟ್ಟು ಇದ್ದೀವಿ. ನೋಡಿ ಇಲ್ಲಿ ಗಾಂಧೀಜಿ ಅಂದರೆ ಇದು ಹಾಕ್ಕೊಂಡು ನಿಂತ್ಕೊಂಡಿದ್ದಾರೆ. ಎಲ್ಲಾದರೂ ಒಂದು ಹತ್ರ ಇದ್ದೇ ಇರ್ತಾರಲ್ವ, ಆ ಥರ ವೇಷ ಹಾಕ್ಕೊಂಡು. ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು ಇದು. ಇನ್ನು ಅಲ್ಲಿಂದನೂ ಅಂದರೆ ಅಲ್ಲಿ ಟ್ಯಾಕ್ಸಿಗಳು ಎಲ್ಲನೂ ಇರ್ತವೆ ಫ್ರೆಂಡ್ಸ್. ಕೆಳಗಡೆಯಿಂದ ಮೇಲ್ಗಡೆಗೆ ಬರ್ಬೋದು. ಆದರೆ ನಾವು ಏನು ನಡ್ಕೊಂಡು ಹೊರ್ಟೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಬಂದಿದ್ದಂಥದ್ದು. ಇಲ್ಲಿ ಒಂದು ಫೋಟೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಎಂಟ್ರೆನ್ಸಲ್ಲಿ ಹಾಗೆ ನಿಂತ್ಕೊಂಡು ಎಲ್ಲನೂ ಫೋಟೋ ತೊಗೊತಾ ಇದ್ವಿ. ಒಬ್ಬೊಬ್ಬರು ಎಲ್ಲರೂ ಕ್ಯಾಮ್ರಾಗಳು ಹಿಡ್ಕೊಂಬಿಟ್ಟು ಒಬ್ಬೊಬ್ಬರು ಒಂದೊಂದು ಕಡೆ ನೋಡಿಕೊಂಡು ಇದ್ವಿ. ಇನ್ನು ಫೋಟೋ ಎಲ್ಲನೂ ತೊಗೊಂಡು ಹಾಗೆ ಕೆಳಗಡೆಗೆ ಬರ್ತಾಯಿದ್ವಿ. ಆವಾಗಲೇ ಎಲ್ಲಿ ಜ್ಯೂಸು ಎಲ್ಲ ತೊಗೊಂಡು ಅಲ್ಲೇ ಬಂದು ಈ ಸರಿ ಆವಾಗಲೇ ಸೋಡಾ ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ಐಸ್ ಕ್ರೀಮು ತೊಗೊಂಡು ಇನ್ನು ತಿನ್ಕೊತ ಕೆಳಗಡೆಗೆ ಇಳಿದು ಹೋದ್ವಿ. ಅಲ್ಲಿ ಆಟೋ ಅನ್ನೋದು ಅಲ್ಲೇ ಇತ್ತು. ಸರಿ ಮತ್ತೆ ಅದೇ ಆಟೋನ ಹಿಡ್ಕೊಂಡು ಬಂದ್ವಿ. ಅಲ್ಲೆಲ್ಲಾದರೂ ಅಯ್ಯಪ್ಪನಿಗೆ ಹೇಳಿದ್ವಿ ಡ್ರೈವರ್ಗೆ, ಎಲ್ಲಾದರೂ ಟಿಫನ್ ಸೆಂಟ್ರ್ ಇದ್ದರೆ ನಿಲ್ಸಪ್ಪ ಅಂತ ಹೇಳಿಬಿಟ್ಟು. ಆದರೆ ಅಯ್ಯಪ್ಪನಿಗೆ ಕೇಳಿಸ್ತಾ ಇಲ್ವ ಗೊತ್ತಿಲ್ಲ, ಸೀದಾ ಹೊರಟೋದ. ನನಗೆ ಕೋಪ ಬಂತು. ಒಂದು ಆವಾಜ್ ಆಗದೆ ಅಲ್ಲೆಲ್ಲೋ ಒಂದು ಕಬ್ಬಿಂದು ಇದು ಇತ್ತು. ಅದಕ್ಕಾದರೂ ನಿಲ್ಸಪ್ಪ, ನೀನು ಊಟ ಆದರೂ ಮಾಡಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ನಿಲ್ಲಿಸಿ ಹಾಗೆ ಅದು ಕಬ್ಬಿನ ಜ್ಯೂಸು ಎಲ್ಲನೂ ಕುಡ್ಕೊತ ಬಂದರು. ಇನ್ನು ಅಂದರೆ ಬೇಗ ಹೋಗಿ ಬೇಗ ಬಂದ್ಬಿಟ್ವಿ ಫ್ರೆಂಡ್ಸ್. ಒಂದು 1:30 2 o'clock ಒಳಗಡೆ ಬಂದ್ಬಿಟ್ವಿ ಅಷ್ಟೊತ್ತಿಗೆಲ್ಲನೂ. ನೋಡಿ ನಮ್ಮ ಅಕ್ಕನ ಮಗಳಿಗೆ ಜಡೆ ಇನ್ನೂ ಹಾಗೇ ಇದೆ. ಹೋಗೋವಾಗ ಆಗ್ಬಿಟ್ಟು ಹೋದೆ. ಹಾಗೆ ಇದೆ ಫ್ರೆಶ್ಶಾಗಿ ಹೂವು ಎಲ್ಲನೂ ಹಾಗೇ ಕಾಣಿಸ್ತಾ ಇತ್ತು. ಇನ್ನು ಇಲ್ಲಿ ಎಲ್ಲೋ ಮಾವಿನಕಾಯಿ ತೊಗೊಂಬಂದಿದ್ರೆ, ಅಂದರೆ ಅಲ್ಲ, ನಮ್ಮ ಅಮ್ಮ ಅಪ್ಪನ ಕರ್ಕೊಂಡು ಬರೋವಾಗ ಮಾವಿನಕಾಯಿ 2 ತೊಗೊಂಬಂದಿದ್ರು. ಅದನ್ನು ಸಣ್ಣದಾಗಿ ಕಟ್ ಮಾಡಿ ಉಪ್ಪು ಖಾರ ಎಲ್ಲ ಹಾಕಿ ತಿಂತಾಯಿದ್ದಾರೆ. ಬಂದ ತಕ್ಷಣ ಬೆಳಗ್ಗೆ ಸಾಂಬಾರು ಮಾಡಿ ಹೋಗಿದ್ದೆ. ಇನ್ನು ಅದಕ್ಕೇ ರೈಸ್ ಸ್ವಲ್ಪ ಮಾಡೋಕ್ಕೆ ಹೇಳಿದ್ದೆ. ಬಂದ ತಕ್ಷಣ ಅದನ್ನು ತಿಂದರು. ಮತ್ತು ಚಿಕನ್ ಎಲ್ಲನೂ ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ವಲ್ಲ, ಅದಕ್ಕೇ ಇಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ನಮ್ಮ ಅಕ್ಕನ ಮಗಳು ಏನೋ ಅಮ್ಮನವ್ರಿಗೆ ಕೊಯ್ದಿದ್ದನ್ನು ತಿನ್ನಬಾರ್ದಂತೆ ಅಂತ ಹೇಳಿದ್ರು ಅವರು ಅಂತೇಳಿದ್ರು. ಇದೇನೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ನಾನೇನೋ ತಿಂತಾಯಿದ್ದೆ ಅಂತ ಹೇಳಿದ್ರು ಅಂತ ಹೇಳಿಬಿಟ್ಟು ಅದು ತಿನ್ನಲ್ಲ ಚಿಕನ್ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಇದು ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ ಅವಳಿಗೆ ಸಪ್ರೇಟಾಗಿ ಎಗ್ ರೈಸ್ನ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಬಾವ ಅವರು ತಿನ್ನಲಿ ಅಂತ ಹೇಳಿಬಿಟ್ಟು ನೋಡಿ, ಒಂದು ಕಡೆ ರೈಸು ಆಗಿದೆ, ಇನ್ನೊಂದು ಕಡೆ ಎಗ್ ರೈಸು. ಇನ್ನು ಅವಳಿಗೆ ಇಷ್ಟ. ಆವಾಗ ಇಲ್ಲಿದ್ದಾಗ ಎಲ್ಲನೂ ಮಕ್ಕಳಿಗೆ ಟಿಫನ್ ಮಾಡೋವಾಗ ಎಲ್ಲನೂ ಅವಳಿಗೆ ತಿಂತಾಯಿದ್ವಲ್ವ, ಇಷ್ಟ ಎಗ್ ರೈಸು. ಸರಿ ಅದನ್ನು ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಮತ್ತು ಅಲ್ಲಿಂದ ಬಂದ ಮೇಲೆ ಎಲ್ಲನೂ ತರಿಸಿ ಸಾಂಬಾರು, ಇದು ಚಿಕನ್ನು ಸಾಂಬಾರು ಮತ್ತು ಬಿರಿಯಾನಿ ಇದನ್ನು ಎಲ್ಲನೂ ಮಾಡಿದೆ ಫ್ರೆಂಡ್ಸ್. ಅಲ್ಲಂತೂ ತಿನ್ನೋಕ್ಕೆ ಆಗಲಿಲ್ಲ, ಆ ಥರ ಆಗೋಯ್ತಲ್ವ. ಅದಕ್ಕೋಸ್ಕರ ಇಲ್ಲಿ ಆದರೂ ತಿನ್ನಲಿ ಮಕ್ಕಳು ಅಂತ ಹೇಳಿಬಿಟ್ಟು, ಅಂದರೆ ನಾವು ಅಲ್ಲೇ ಕಟ್ ಮಾಡಿ ಅಲ್ಲೇ ತಿನ್ಬೋದಾಗಿತ್ತು. ಆದರೆ ಅಲ್ಲಿ ತಿಂದಿದ್ದರೆ ನಾವು ಓದೋರು ಮಾತ್ರ ಆ ಟೈಮ್ಗೆ ಮಾತ್ರ ತಿಂದು ಬರಬೇಕಾಗಿತ್ತು. ಅದಕ್ಕೋಸ್ಕರ ತಗೊಂಡು ಬಂದ್ವಿ. ಮನೆಗೆ ತೊಗೊಂಬಂದರೆ ಅಲ್ಲೇ ಬೇಕಾದರೆ ತಿಂದರೆ ಇನ್ನೂ ಒಂದು ಟೈಮ್ ತಿಂತಾರಲ್ವ, ಒಂದು ಟೈಮ್ ತಿಂದು ಇನ್ನೂ ಉಳಿದಿದ್ದದ್ದು ನೆಕ್ಸ್ಟು ತಿಂತಾರಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಬಂದಿದ್ದಂಥದ್ದು. ಇನ್ನೊಂದು ಅಂದರೆ ನಮ್ಮ ಅಕ್ಕವ್ರು ಅಂತ ಇದ್ದರು, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗಿ ಅಲ್ಲೇ ಮಾಡಿಕೊಂಡು ತಿನ್ನೋ ಥರ ಬರಬೇಕು ಅಂತ ಹೇಳಿಬಿಟ್ಟು. ನಮ್ಮ ದೊಡ್ಡ ಬಾವ ಅವರು ಅಂತ ಇದ್ದರು, ನೀವು ಇನ್ನೊಂದ್ಸಲ ಯಾವಾಗಾದರೂ ಹೋಗ್ರಮ್ಮ, ನಾನು
ಒಂದು ಕೋಳಿ ಒಂದು ಕೊಟ್ಬಿಡ್ತೀನಿ, ನೀವು ಮಾಡ್ಕೊಂಡು ತಿಂದ್ಬಿಟ್ಟು ಬನ್ನಿ ಅಂತ ಹೇಳಿಬಿಟ್ಟು ಹೇಳ್ತಾಯಿದ್ರು ಅವರು. ಇನ್ನು ಇಲ್ಲಿ ಎಗ್ ರೈಸು ಎಲ್ಲನೂ ಈ ಥರ ಮಾಡಿದೆ. ಆವಾಗ ಇನ್ನೂ ಒಂದು 4 ಆ ಥರ ಆಗಿತ್ತು, 4-5 ಆ ಥರ. ಇನ್ನು ಬೆಳಗ್ಗೆನೂ ಇರಲಿಲ್ವಲ್ಲ, ಇನ್ನು ಬಾಯ್ಕೊಂಡ ಅಂದ್ರೇ ನಾನ್ ವೆಜ್ಜು ಅಂತ ಅನ್ನೋದು ನೆನಪು ಬರುತ್ತೆ. ಅದಕ್ಕೋಸ್ಕರನೇ ಬೇಗ ಮಾಡಿ ತಿನ್ನಲಿ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಇನ್ನು ಹಾಗೆ ಮಾತಾಡ್ಕೊತ ಟಿ ವಿ ಎಲ್ಲನೂ ನೋಡ್ಕೊತ ಹಾಗೆ ಕೂತ್ಕೊಂಡಿದ್ದೀವಿ. ಅಂದರೆ ಮಧ್ಯಾಹ್ನ ಅಲ್ಲಿಂದ ಬಂದಮೇಲೆ ಸ್ವಲ್ಪ ತಿಂದಿದ್ರಲ್ವ ಊಟ, ಅನ್ನ ಸಾಂಬಾರು, ಅದಕ್ಕೋಸ್ಕರ ಇನ್ನು ಯಾವ ಟೈಮ್ ತಪ್ಪು ಇರೋದು, ಅದಕ್ಕೆ ಒಂದು 6-7 ಆಗಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು. ಇಲ್ಲಿ ಬನ್ನಿ ಏನೆಲ್ಲ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ಬಿರಿಯಾನಿ ಮಾಡಿದ್ದೆ, ಒಂದು 2 kgs ರೈಸ್ ಹಾಕಿ 1.5 kg ಆ ಥರ ಹಾಕಿ ಮಾಡಿಬಿಟ್ಟೆ. ಅಂದರೆ ಮಕ್ಳಿಗೆ ಎಲ್ಲರಿಗೂ ಬಿರಿಯಾನಿ ಅದೇನೋ ನನಗಂತೂ ಮಾಡ್ತೀನಿ ಫ್ರೆಂಡ್ಸ್ ಟೇಸ್ಟಿಯಾಗಿನೋ, ಆದರೆ ನನಗೆ ತಿನ್ನೋಕೆ ಇಷ್ಟ ಆಗೋಲ್ಲ, ಯಾಕೋ ಗೊತ್ತಿಲ್ಲ. ಟೇಸ್ಟಿಯಾಗೇನೋ ಮಾಡ್ತೀನಿ, ಎಲ್ಲರೂ ಇಷ್ಟಪಟ್ಟು ಮಾಡಿ ತಿಂತಾರೆ. ಅದಕ್ಕೆ ಬಿರಿಯಾನಿ ಅಂತ ಇದು ಮಾಡ್ತಾರೆ. ಸರಿ ಒಂದು 2 ಟೈಮ್ಸ್ಗೆ ಆಗೋ ಥರ ಅಂತ ಹೇಳ್ಬಿಟ್ಟು ಮಾಡಿದ್ದು. ಮತ್ತು ಚಿಕನ್ನು ಅಷ್ಟೇ, ಅಲ್ಲಿ ಬಾಯ್ಕೊಂಡದಲ್ಲಿ ತೊಗೊಂಡಿದ್ವಲ್ಲ 5 kg ಚಿಕನ್ ಏನೋ ತೊಗೊಂಡಿದ್ದು, ಅದರಲ್ಲೇ ಮಾಡಿದಂಥದ್ದು. ಮತ್ತು ಇಲ್ಲಿ ಒಂದು ನೋಡಿ, ಇವರು ನಮ್ಮ ಅಕ್ಕನ ಮಗ ದೊಡ್ಡವನು ಬೇರೆ ಥರ ಪ್ಲ್ಯಾನ್ ಮಾಡಿದ್ದ, ಎಲ್ಲರೂ ಸೇರಿ ಕಲ್ಯಾಣ್ಗೆ ನೀರು ಎರಚಬೇಕು ಅಂತ ಹೇಳ್ಬಿಟ್ಟು. ಇವರು ಅವನಿಗೇ ರಿವರ್ಸ್ ಮಾಡಿದರು. ಇವನಿಗೆ ನಮ್ಮವನಿಗೆ ಹೇಳ್ಕೊಟ್ಬಿಟ್ಟು ನಮ್ಮ ಚಿಕ್ಕ ಮಗನಿಗೆ ಅಣ್ಣಗೇನೆ ಹಾಕೋದು, ನೀವು ಬಂದು ಸುಮ್ಮನೆ ಕೂತ್ಕೋ ಅಷ್ಟೇ ಅಂತ ಹೇಳ್ಬಿಟ್ಟು ಅವ್ರ ಪ್ಲ್ಯಾನ್ ರಿವರ್ಸ್ ಮಾಡಿಬಿಟ್ರು. ಅದು ಅವನಿಗೆ ಗೊತ್ತಿಲ್ಲ. ಸರಿ ಅಂತೇಳ್ಬಿಟ್ಟು ಏನೋ ಒಂಥರ ಅದು ಇದು ಅಂತೇಳ್ಬಿಟ್ಟು ಕೂರಿಸಿದ್ರು. ಅಂದರೆ ನನ್ನ ಮಗ ಸ್ವಲ್ಪ ಅವನ್ನ ರೇಗಿಸ್ತಾ ಇರ್ತಾನೆ, ಅದಕ್ಕೋಸ್ಕರ ನೋಡಿ ಅವನೋಗಿ ಅವನಿಗೆ ಹಾಕ್ದ. ಆದರೆ ನಮ್ಮ ಇನ್ನೊಬ್ಬ ಅಕ್ಕನ ಮಕ್ಕಳು ಇನ್ನಿಬ್ಬರೂ ಸೇರಿ ನಮ್ಮ ದೊಡ್ಡವನಿಗೆ ಆಗೋ ಥರ, ನಮ್ಮ ಅಕ್ಕನ ಮಗನಿಗೆ ಹಾಕೋ ಥರ ಪ್ಲ್ಯಾನ್ ಮಾಡಿದ್ದು. ಒಬ್ಬಂದು ಮಿಸ್ ಆಗೋಯ್ತು, ಇನ್ನೊಬ್ಬಂದು ಬಿದ್ದೋಯ್ತು ನೋಡಿ. ಈ ಥರ ಎಲ್ಲ ಇರ್ತಾರೆ ಇವರು ಸೇರಿದ್ರೆ. ಇವರೆಲ್ಲ ಅಂದರೆ ನಮ್ಮ ಅಕ್ಕನ ಮಕ್ಕಳು ನಮ್ಮ ಮಕ್ಕಳು ಅನ್ನೋದೇನೂ ಇಲ್ಲ ಫ್ರೆಂಡ್ಸ್. ಎಲ್ಲರೂ ಅಷ್ಟೇ, ನಾವು ಎಲ್ಲನೂ ನಮ್ಮ ಮಕ್ಕಳ ಥರ ಎಲ್ಲನೂ ನಮ್ಮ ಮಕ್ಕಳು ಅನ್ನೋ ಥರನೇ ನೋಡ್ತೀವಿ. ಅದರಲ್ಲಿ ಸೇರ್ಕೊಳ್ಳೋರು ಸೇರ್ಕೋಬೋದು, ಇಲ್ಲ ನಾವೇ ಸಪ್ರೇಟ್ ಅನ್ನೋರು ಆಗ್ಬೋದು. ಇನ್ನೂ ಬೇರೆ ಇದ್ದರು, ಅವ್ರಿಗೋಸ್ಕರ ಹೇಳ್ತಾಯಿದ್ದೀನಿ. ಆ ಥರ ಅವ್ರನ್ನೂ ಅಷ್ಟೇ ಹಾಗೆ ನೋಡ್ತಾಯಿದ್ವಿ. ಏನು ಮಾಡೋಕ್ಕಾಗೋದಿಲ್ಲ, ಯಾರ್ಯಾರು ಬೆರ್ತಿರ್ತೀವ, ಯಾರ್ಯಾರು ಬಿಟ್ಟು ಹೋಗ್ತಾರೋ ಗೊತ್ತಾಗೋದಿಲ್ವಲ್ಲ, ಆ ಥರ ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಇವ್ರ ತಲೆ ಎಲ್ಲ